ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಲ್ ಕುಕಿಂಗ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಹಾಗಾದರೆ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಬಟಾಟೆ. ನೀವೆಲ್ಲ ಮಸಾಲೆ ದೋಸೆ ಮಾಡ್ಕೊಳ್ಳುವಾಗ ಇದನ್ನು ಮಾಡ್ಕೊಂಡೇ ಇರ್ತೀರಾ, ಹೋಟೆಲ್ಗಳಲ್ಲಿ ಕೂಡ ತಿಂದಿರ್ತೀರ. ತುಂಬ ಸಖತ್ತಾಗಿರುತ್ತೆ. ಇದು ನನ್ನ ಫೇವ್ರೆಟ್ ಕೂಡ ಹೌದು. ದೋಸೆ ಮಾಡಿದಾಗೆಲ್ಲ ಇದಿರಲಿಲ್ಲ ಅಂತಂದರೆ ಟೇಸ್ಟೇ ಇಲ್ಲ ಅಂತ ಅನಿಸುತ್ತೆ. ಸೊ ಇದನ್ನು ಮಾಡೋಕ್ಕೆ ಹೇಗೆ ಮಾಡೋದು, ಅದು ಎಣ್ಣೆ ಇಲ್ಲದೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಪಾತ್ರೆ ಎಲ್ಲ ಬಿಸಿ ಆದಮೇಲೆ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕ್ಕೊಂಡು ಅದೆಲ್ಲ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ನಾನು ಅವುಗಳನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವುಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ, ಒಂದು ದೊಡ್ಡ ಸೈಜ್ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನಿಮಗೆ ಯಾವ ಥರ ಕಾಂಬಿನೇಷನಲ್ಲಿ ಬೇಕೋ ನೀವು ಆ ಥರ ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಫುಲ್ ಫ್ರೈ ಆಗಬೇಕು. ನಿಮಗೇನಾದರೂ ಇದು ಬೇಯೋಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಅಂದರೆ ಒಂದು 2-3 ಸ್ಪೂನ್ ಅಷ್ಟೇ ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರೋದೇ ಉದುರು ಬಟಾಟಿ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಹೆಂಗೆ ಬೇಯಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಚಿಟಿಕೆ ಅರಿಶಿನ, ಚಿಟಿಕೆ ಖಾರದ ಪುಡಿ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್. ಅದ್ರ ಜೊತೆ ನಾನು ಒಂದು ಚಿಟಿಕೆ ಧನಿಯಾ ಪುಡಿ, ಚಿಟಿಕೆ ಜೀರಿಗೆ ಪುಡಿನ ಕೂಡ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ನಿಮಗೆ ಆಪ್ಷನಲ್ಲು. ಅರಿಶಿನ ಬಂದೇ ಕಂಪಲ್ಸರಿ, ಮಿಕ್ಕಿದ್ದೆಲ್ಲ ಆಪ್ಷನಲ್. ನೀವು ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಪ್ ಟು ಯು. ಓಕೆ, ಬಟ್ ಇದು ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ, ಸಖತ್ತಾಗಿ ಕೂಡ ಇರುತ್ತೆ. ಸೊ ಎಣ್ಣೆ ಇಲ್ಲದೆ ಮಾಡಿದ್ದೀವಿ ಅಂತ ಅನಿಸೋದು ಇಲ್ಲ. ಸೊ ನೋಡಿ, ಈ ಥರ ಇದನ್ನು ಫುಲ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿ ಮತ್ತು ಈ ಮಸಾಲೆಗಳನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಸೊ ನೀವು ಅದೇ ಥರ ಮಾಡ್ಕೊಳ್ಳಿ. ಸೊ ಇದಕ್ಕೆ ಎಣ್ಣೆ ಹಾಕದೆ ಮಾಡಿಲ್ಲ ಅಂತ ಅನ್ಸೋಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ತೆಂಗಿನ ತುರಿ. ಇದು ಜಸ್ಟ್ ಎಣ್ಣೆ ಹಾಕಿಲ್ಲ ಅಥವಾ ಎಣ್ಣೆ ಥರ ಟೇಸ್ಟ್ ಕೊಡುತ್ತೆ ಅನ್ನೋದನ್ನು ಬಿಟ್ಟು, ನಮಗೆ ಇವಾಗ ನಾವು ಎಣ್ಣೆನೇ ಯೂಸ್ ಮಾಡ್ತಾ ಇಲ್ಲ ಅಂದಾಗ ನಮಗೊಂದು ಫ್ಯಾಟ್ ಕಂಟೆಂಟ್ ಬೇಕು, ಅಂದರೆ ಗುಡ್ ಫ್ಯಾಟ್ ಬೇಕು. ಅದನ್ನು ಎಲ್ಲಿಂದ ತೊಗೋಬೇಕು ನಾವು? ಈ ಹಸಿ ತೆಂಗಿನಕಾಯಿಯಿಂದ ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಬದಲಿಗೆ ನನ್ನ ಎಲ್ಲ ಅಡುಗೆಗಳಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಟೇಸ್ಟ್ಗೆ ನಮಗೆ ಎಣ್ಣೆ ರೀತಿ ಕೊಡುತ್ತೆ, ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಬೇಕಾಗಿರುವಂಥ ಗುಡ್ ಫ್ಯಾಟ್ನ ಕೂಡ ಇದು ನಮಗೆ ಕೊಡುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಬೇಯಿಸಿಟ್ಟಿರುವಂಥ ಆಲೂಗಡ್ಡೆನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ನಾನಿಲ್ಲಿ ಕಲಿಸ್ಕೊಂಡು ಅದನ್ನ ಫುಲ್ ಸ್ಮ್ಯಾಶ್ ಮಾಡ್ಕೊತೀನಿ. ನೀವು ಬೇಕಾದರೆ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಫುಲ್ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ನಿಮ್ಮ ಇಷ್ಟ, ನೀವು ಯಾವ ಥರ ಮಾಡ್ಕೊತೀರ, ಯಾವ ಥರ ನಿಮಗೆ ಬೇಕು ಅಂತ ಅನಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಇದು ಬೇಕೇ, ಇಲ್ಲಿ ನೀರಿನ ಅಂಶ ಬೇಕು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ತೀನಿ. ಸೊ ಇದನ್ನೂ ಹಿಡ್ಕೊತಾ ಇಲ್ಲ. ಇನ್ನೊಂದು ಚೂರು ನಿಮಗೆ ನೀರು ಬೇಕು ಅಂತ ಅನಿಸಿದ್ರೆ ಬೇಕಂದರೆ ನೀವು ಇನ್ನೊಂದು ಚೂರು ನೀರನ್ನು ಆ್ಯಡ್ ಮಾಡ್ಕೊಂಡು ಕೂಡ ಕಲಿಸ್ಬೋದು. ನಿಮಗೆ ಅದು ಮಾಡೋವಾಗ ಗೊತ್ತಾಗುತ್ತೆ ಹದದಲ್ಲಿ, ಸ್ವಲ್ಪ ನೀರು ಬೇಕಾ ಬೇಡವಾ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ನೀವು ಬೇಕಾದರೆ ಓಂಕಾಳನ್ನ ಕೂಡ ಹಾಕ್ಕೋಬೋದು. ಯಾರಿಗೆಲ್ಲ ಆಲೂಗಡ್ಡೆ ತಿಂದರೆ ಗ್ಯಾಸ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಏನು ಮಾಡಿ, ಸ್ವಲ್ಪ ಓಂಕಾಳು ಪುಡಿನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಓಂಕಾಳನ್ನ ತೊಗೊಂಡ್ಬಿಟ್ಟು ಒಂದು ಮಿಕ್ಸಿಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಆಯಿತು. ಸೊ ಇದೆಲ್ಲ ಚೆನ್ನಾಗಿ ಆಲೂಗಡ್ಡೆ ಫುಲ್ ಬೆಂದಿದೆ, ಇದೆಲ್ಲ ಟೇಸ್ಟ್ ಎಲ್ಲ ಹಿಡ್ಕೊಂಡಿದೆ ಮಸಾಲೆ ಇದು ಅಂತಂದಾಗ ಇದಕ್ಕೆ ಒಂದು ಸೂಪರ್ ಡೂಪರ್ ಇದನ್ನು ನಾನು ಹಾಕ್ತಾಯಿದ್ದೀನಿ. ಅದೇನಂತಂದರೆ ಕಡಲೆ ಬೀಜನ ನಾನು ಇಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ, ಅಂದರೆ ಬಾಯಿಗೆ ಸಿಗಬೇಕು ಅದು ಕಡಲೆ ಬೀಜ. ಸೊ ಅದನ್ನು ನಾನಿಲ್ಲಿ ತರಿಯಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ 2-3 ನಿಮಿಷ ನಾವು ಈ ಥರ ಕೈ ಆಡಿಸ್ದೇನೆ ನಾನು ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನಿಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡಿಲ್ಲ, ತಳ ಹಿಡಿಯುತ್ತೆ. ಪ್ಲಸ್ ಎಣ್ಣೆ ಯೂಸ್ ಮಾಡಿಲ್ಲ ಅಂದಾಗ ಬೇಗನೆ ತಳ ಹಿಡಿಯುತ್ತಲ್ವ. ಸೊ ಅದಕ್ಕೋಸ್ಕರ ಕೈ ಬಿಡದೆ ನಾನು ಇದನ್ನು ಆಡಿಸ್ತಾಯಿದ್ದೀನಿ. ಆಮೇಲೆ ಅದು ಅಂಟ್ಕೊಳ್ಳಲ್ಲ, ಫುಲ್ ಬೆಂದೋಗ್ಬಿಟ್ಟಿದೆ ಅಂದರೆ ಅಂಟ್ಕೊಳ್ಳಲ್ಲ. ಆವಾಗ ನಾನು ಕೈನ ಬಿಟ್ಟು ಸೊ ಇದಕ್ಕೆ ಸ್ವಲ್ಪ ಧನಿಯಾನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಇನ್ ದ ಸೆನ್ಸ್ ಕೊತ್ತಂಬರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಲಾಸ್ಟಿಗೆ ಈ ಥರ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಒಂದು 2 ನಿಮಿಷ ಮುಚ್ಚಿ ಆಮೇಲೆ ಓಪನ್ ಮಾಡಿದ್ರೆ ಆ ಕೊತ್ತಂಬರಿ ಘಮ ಹಾಗೆ ಗಮ್ ಅಂತ ಇರುತ್ತೆ. ಸೊ ಮೂಗಿಗೆ ಮಾತ್ರ ಅಲ್ಲದೆ ರೂಮಲ್ಲಿ ಕೂಡ ಅದು ಸ್ಮೆಲ್ ಬರ್ತಾನೆ ಇರುತ್ತೆ, ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು, ಸ್ಪೆಷಲಿ ಎಣ್ಣೆ ಇಲ್ಲದೆ ಮಾಡಿ ಇದು ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಇದನ್ನು ಚಪಾತಿ ಮಾಡಿಬಿಟ್ಟು ಇದನ್ನ ಒಳಗಡೆ ಹಾಕಿಬಿಟ್ಟು ರೋಲ್ ಮಾಡಿ ಕೊಟ್ಟರೆ ಮಕ್ಕಳು ಮಾತ್ರ 100% ಟಿಫನ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ. ಬೇಕಾದರೆ ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಮೀಟ್ ಆಗ್ತೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.